ನಾಗೇಂದ್ರ ಸೈಲ್ ಬಳಿಕ ಶಾಸಕ ವೀರೇಂದ್ರಗೆ ಎದುರಾಯಿತು ಇಡಿ ಸಂಕಷ್ಟ. ಬಂಧನದ ಭೀತಿಯಲ್ಲಿ ಶಾಸಕ ವೀರೇಂದ್ರ ಪಪ್ಪಿ. ನಾಗೇಂದ್ರ ಸೈಲ್ ಬಳಿಕ ಶಾಸಕ ವೀರೇಂದ್ರಗೆ ಇಡಿ ಸಂಕಷ್ಟ ಎದುರಾಗಿದೆ. ಬಂಧನದ ಭೀತಿಯಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಇದ್ದಾರೆ. ನಿಷೇಧಿತ ಗೇಮಿಂಗ್ ಆಪ್ಗಳಿಗೆ ಹಣ ವರ್ಗಾವಣೆ ಮಾಡಲಾಗಿದೆ. ನಿಷೇಧಿತ ಗೇಮಿಂಗ್ ಆಪ್ಗಳ ಮೂಲಕ ಹಣ ಗಳಿಸಿರುವಂತಹ ಗಂಭೀರ ಆರೋಪ ಕೇಳಿಬಂದಿದ್ದು, ಕೋಟಿ ಕೋಟಿ ಅಕ್ರಮ ಹಣ ವರ್ಗಾವಣೆಯಲ್ಲಿ ವೀರೇಂದ್ರ ಭಾಗಿಯಾಗಿದ್ದಾರೆ. ಮಾಹಿತಿಯನ್ನ ಕಲೆ ಹಾಕಿ ದಾಳಿಯನ್ನ ಮಾಡಿರುವಂತಹ ಇಡಿ ಅಧಿಕಾರಿಗಳು ಸಿಕ್ಕಿಂನಲ್ಲಿ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆತರ್ತಾ ಇರುವಂತಹ ಅಧಿಕಾರಿಗಳು ಬೆಂಗಳೂರಿಗೆ ಕರೆತಂದು ಇಡಿ ಕಚೇರಿಯಲ್ಲಿ ವಿಚಾರಣೆಯನ್ನು ನಡೆಸಲಾಗುತ್ತೆ. ವಾಲ್ಮೀಕಿ ಹಗರಣದ ನಂತರ ನಡೆದಿರುವಂತಹ ಮತ್ತೊಂದು ಮೆಗಾ ರೇಡ್. ಪಿಎಂಎಲ್ಎ ಆಕ್ಟ್ ನ ಅಡಿ ಪ್ರಕರಣವನ್ನ ದಾಖಲಿಸಿ ದಾಳಿಯನ್ನ ಮಾಡಿರುವಂತಹ ಇಡಿ ಅಧಿಕಾರಿಗಳು ಕಳೆದ ವಾರವಷ್ಟೇ ಕಾಂಗ್ರೆಸ್ನ ಶಾಸಕ ಸತೀಶ್ ಸೈಲ್ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ರು, ಶೋಧವನ್ನ ನಡೆಸಿದ್ರು. ಅದೇ ರೀತಿಯಾಗಿ ಕೋಟ್ಯಾಂತರ ರೂಪಾಯಿ ಹಣ ಮತ್ತೆ ಕೆಜಿಗಟ್ಟಲೆ ಚಿನ್ನ ಕೂಡ ಪತ್ತೆಯಾಗಿತ್ತು. ಅದನ್ನ ವಶಕ್ಕೆ ಪಡೆದುಕೊಂಡಿದ್ರು. ಇನ್ನು ವಾಲ್ಮೀಕಿ ಹಗರಣದಲ್ಲಿ ಸಚಿವ ಸ್ಥಾನವನ್ನ ಕೂಡ ಕಳೆದುಕೊಂಡಿದ್ದಾರೆ ನಾಗೇಂದ್ರ ಅವರು. ಇದೀಗ ವೀರೇಂದ್ರ ಪಪ್ಪಿ ಅವರ ಸರದಿ. ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ ಫೋನು ಸಂಪರ್ಕದಲ್ಲಿದ್ದಾರೆ. ರವಿನಾರಾಯಣ, ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅನ್ನೋದು ಪ್ರಶ್ನೆ. ಮೊದಲಿಗೆ ವಾಲ್ಮೀಕಿ ಹಗರಣ, ಇದೀಗ ಇತ್ತೀಚೆಗೆ ಕಳೆದ ವಾರವಷ್ಟೇ ಸೈಲ್ ಅವರ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ರೇಡ್ ಮಾಡಿ ಕೋಟ್ಯಾಂತರ ರೂಪಾಯಿ ಹಣ ಚಿನ್ನವನ್ನ ಜಪ್ತಿ ಮಾಡಿಕೊಂಡಿದ್ರು. ಈಗ ವೀರೇಂದ್ರ ಪಪ್ಪಿ ಅವರ ಸರದಿ ಶುರುವಾಗಿದೆ. ಸದ್ಯಕ್ಕೆ ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಶಕ್ಕೆ ಪಡೆದುಕೊಂಡಿದ್ದಾರಾ ಅಂತ ಹೇಳಿ. ರಮ್ಯಾ, ಒಂದು ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗ ಚಿತ್ರದುರ್ಗ ವೀರೇಂದ್ರ ಪಪ್ಪಿ ಅವರನ್ನ ಈಗ ಪೊಲೀಸರು ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಹಿಂದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಹಣ ವರ್ಗಾವಣೆ ಪ್ರಕರಣ ಮತ್ತು ಹಗರಣಕ್ಕೆ ಸಂಬಂಧಪಟ್ಟಾಗೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ನಾಗೇಂದ್ರ ಅವ್ರನ್ನ ಬಂಧನ ಮಾಡಿತ್ತು. ಅನಂತರ ಸತೀಶ್ ಅವರ ಮನೆಗಳ ಮೇಲೂ ಕೂಡ ದಾಳಿ ನಡೆದಿತ್ತು. ಈಗ ಚಿತ್ರದುರ್ಗ ಶಾಸಕ ಪಪ್ಪಿ ವೀರೇಂದ್ರ ಮನೆ ಮೇಲೆ ಕೂಡ ದಾಳಿ ನಡೆದಿದೆ. ಈಗಾಗಲೇ ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿ ಅವರನ್ನ ಈಗಾಗಲೇ ಬಂಧಿಸಿ ಈಗಾಗಲೇ ಬೆಂಗಳೂರು ಕರೆತರ್ತಾ ಇದ್ದಾರೆ. ಇಲ್ಲಿ ಒಂದು ಪಿಎಂಎಲ್ಎ ಆಕ್ಟ್ ಅಡಿ ಅವರನ್ನ ವಿಚಾರಣೆ ಕೂಡ ನಡೆಸ್ತಾರೆ. ರಮ್ಯಾ, ವಿಚಾರಣೆ ಎಷ್ಟು ದಿನಗಳ ಕಾಲ ನಡೀಬಹುದು? ಮತ್ತೆ ಈ ಹಗರಣಗಳಿಗೆಲ್ಲದಕ್ಕೂ ಕೂಡ ಸಾಕ್ಷಿ ಇದ್ದೇನೆ ಇಡಿ ಅಧಿಕಾರಿಗಳು ಈ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ರಮ್ಯಾ, ಇಲ್ಲಿ ಬಹಳ ಪ್ರಮುಖವಾಗಿ ಪಪ್ಪಿ ವೀರೇಂದ್ರ ಅವರು ಮೊದಲಿಂದನೂ ಕೂಡ ಗೋವಾದಲ್ಲಿ ಕ್ಯಾಸಿನೋನ ನಡೆಸ್ತಾ ಇದ್ರು. ಅದೇ ರೀತಿ ಆ ನಂತರ ಬೆಟ್ಟಿಂಗ್ ಆಪ್ ಗಳನ್ನ ಕೂಡ ಡಿಸೈನ್ ಮಾಡಿ ಬೆಟ್ಟಿಂಗ್ ಆಪ್ ಗಳ ಮೂಲಕ ಒಂದು ಹಣವನ್ನ ಕೂಡ ವರ್ಗಾವಣೆ ಮಾಡಿದ್ರು ಅಂತೇಳಿ ಇಡಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ರು. ಅಂದ್ರೆ ಬೆಟ್ಟಿಂಗ್ ಆಪ್ ಗಳಿಗೆ ಬೇನಾಮಿ ಹಣವನ್ನ ವರ್ಗಾವಣೆ ಮಾಡಿರೋದು ಮತ್ತು ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರೋದ್ರ ಬಗ್ಗೆ ಈಗ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈಗ ಪಪ್ಪಿ ವೀರೇಂದ್ರ ಅವ್ರನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಪಪ್ಪಿ ವೀರೇಂದ್ರ ಅವ್ರ ಜೊತೆ ವ್ಯವಹಾರ ನಡೆಸ್ತಂತ ಹನುಮಂತರಾಯಪ್ಪ ಅವ್ರ ಮನೆ ಮೇಲೂ ಕೂಡ ಈಗ ದಾಳಿ ಕೂಡ ನಡೆದಿದೆ. ಹಾಗಾಗಿ ಸಂಜೆ ವೇಳೆಗೆ ಸಿಕ್ಕಿಂನಿಂದ ಬೆಂಗಳೂರಿಗೆ ವೀರೇಂದ್ರ ಪಪ್ಪಿ ಅವ್ರನ್ನ ಕರೆತಂದು ಇಲ್ಲಿ ವಿಚಾರಣೆ ನಡೆಸ್ತಾರೆ. ಬಂಧನದ ಅವಶ್ಯಕತೆ ಇದ್ರೆ ಸಂಜೆ ವೇಳೆಗೆ ಅವರನ್ನ ಬಂಧನದ ಪ್ರಕ್ರಿಯೆ ಕೂಡ ಮಾಡ್ತಾರೆ. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.